ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 10 ವಿಭೂತಿ ಯೋಗ ಭಗವಂತನ ಐಶ್ವರ್ಯ ಶ್ಲೋಕ 12 ಮತ್ತು 13ರ ಭಾವಾರ್ಥ ಮತ್ತು ಅನುವಾದವನ್ನು ತಿಳ್ಕೊಳ್ಳೋಣ. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಅಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿರ್ನಾರದಸ್ತತಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಅನುವಾದ: ಅರ್ಜುನನು ಹೇಳುತ್ತಿರುವನು, ನೀನು ದೇವೋತ್ತಮ ಪರಮ ಪುರುಷನು, ಪರಂಧಾಮನು, ಸರ್ವಶ್ರೇಷ್ಠನು, ನಿತ್ಯನು, ಪರಮ ಪುರುಷನು. ನಿನಗೆ ಆದಿಯೂ ಇಲ್ಲ, ಅಂತ್ಯನೂ ಇಲ್ಲ. ಆದಿ ಪುರುಷನು ನೀನೇ, ಅತ್ಯಂತ ಸರ್ವಶ್ರೇಷ್ಠನು. ಅಸಿತ, ದೇವಲ, ನಾರದ, ವ್ಯಾಸ ಮಹರ್ಷಿರಂಥ ಮುನಿಗಳು ಕೂಡ ನೀನೇ ಸರ್ವಶ್ರೇಷ್ಠನು ಎಂದು ಹೇಳುತ್ತಿದ್ದಾರೆ. ಈಗ ಆ ವಿಷಯವನ್ನು ನನಗೆ ಹೇಳುತ್ತಿದ್ದೀಯಾ? ಇದರ ಭಾವಾರ್ಥ: ಪ್ರಭು ಶ್ರೀಕೃಷ್ಣನು ಈ 2 ಶ್ಲೋಕಗಳಲ್ಲಿ ಮಾಯಾವಾದಿ ತತ್ವಶಾಸ್ತ್ರಜ್ಞರಿಗೆ ಒಂದು ಅವಕಾಶವನ್ನು ಕೊಡುತ್ತಿದ್ದಾನೆ. ಏಕೆಂದರೆ ಪರಮಪ್ರಭು ಶ್ರೀಕೃಷ್ಣನು ವ್ಯಕ್ತಿಗತ ಆತ್ಮಕ್ಕಿಂತ ಭಿನ್ನನಾದವನು ಎಂಬ ವಿಷಯವು ಇಲ್ಲಿ ಸ್ಪಷ್ಟವಾಗಿ ತಿಳಿಯಬಹುದು. ಅರ್ಜುನನು ಭಗವದ್ಗೀತೆಯ ಈ ಅಧ್ಯಾಯದ ಬಹು ಮುಖ್ಯವಾದ 4 ಶ್ಲೋಕಗಳನ್ನು ಅವುಗಳ ಪರಮಾರ್ಥವನ್ನು ಕೇಳಿದ ನಂತರ, ತಿಳಿದುಕೊಂಡ ನಂತರ ಎಲ್ಲ ಸಂದೇಹಗಳಿಂದ ಮುಕ್ತನಾಗಿ ಪರಮಪ್ರಭು ಶ್ರೀಕೃಷ್ಣನನ್ನು ಸರ್ವಶ್ರೇಷ್ಠನು ಎಂದು ಒಪ್ಪಿಕೊಂಡನು. ಕೂಡಲೇ ಕೃಷ್ಣನನ್ನು ನೀನೇ ಪರಬ್ರಹ್ಮ, ನೀನೇ ಪರಂಧಾಮ, ಆದಿ ಅಂತ್ಯವು, ಎಲ್ಲದಕ್ಕೂ ನೀನೇ ಮೂಲ ಕಾರಣ ಎಂದು ಒಪ್ಪಿಕೊಂಡನು. ಹಿಂದೆಯೇ ಶ್ರೀಕೃಷ್ಣನೇ ಹೇಳಿದ್ದಾನೆ, ಎಲ್ಲದರ ಮೂಲ ಸೃಷ್ಟಿ ನಾನೇ, ಎಲ್ಲವನ್ನು ಸೃಷ್ಟಿ ಮಾಡುವುದು ನಾನೇ, ಅಂತ್ಯ ಮಾಡುವುದು ನಾನೇ. ದೇವತೆಗಳ ಮತ್ತು ಜನರ ಸೃಷ್ಟಿಕರ್ತ, ಮೂಲ ಕೂಡ ನಾನೇ ಎಂದು ಹೇಳಿದ್ದಾನೆ. ಅಜ್ಞಾನದಿಂದ ಕೆಲವು ದೇವತೆಗಳು, ಜನರು ಅವರು ಪರಿಪೂರ್ಣರು, ಶ್ರೀಕೃಷ್ಣ ಪರಮಾತ್ಮನಿಂದ ನಾವು ಸ್ವತಂತ್ರರು ಎಂಬ ಭಾವನೆಯಿಂದ ಜೀವಿಸುತ್ತಾರೆ. ಭಕ್ತಿ ಸೇವೆಯನ್ನು ಸಲ್ಲಿಸುವುದರಿಂದ ಈ ಅಜ್ಞಾನವು ಪರಿಪೂರ್ಣವಾಗಿ ತೊಡೆದು ಹೋಗುತ್ತದೆ. ಈ ವಿಷಯವನ್ನು ಇಂದಿನ ಶ್ಲೋಕಗಳಲ್ಲಿ ಶ್ರೀಕೃಷ್ಣನೇ ವಿವರಿಸಿದ್ದಾನೆ. ಈಗ ವೇದಗಳ ಆದೇಶಕ್ಕೆ ಅನುಗುಣವಾಗಿ ಪರಮಪ್ರಭು ಶ್ರೀಕೃಷ್ಣನ ಕೃಪೆಯಿಂದ ಅರ್ಜುನನು ಆತನನ್ನು ಪರಮ ಸತ್ಯವೆಂಬ ವಿಷಯವನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಶ್ರೀಕೃಷ್ಣನು ಅರ್ಜುನನ ಆತ್ಮೀಯ ಗೆಳೆಯ ಅಥವಾ ಸ್ನೇಹಿತ ಎಂಬ ಕಾರಣಕ್ಕಾಗಿ ಕೃಷ್ಣನನ್ನು ದೇವೋತ್ತಮ ಪರಮ ಪುರುಷ ಎಂದು, ಪರಿಪೂರ್ಣ ಸತ್ಯನು ಎಂದು ಕರೆದು ವೃಥಾ ಹೊಗಳುತ್ತಿಲ್ಲ. ಈ 2 ಶ್ಲೋಕಗಳಲ್ಲಿ ಅರ್ಜುನನು ಹೇಳಿರುವುದೆಲ್ಲವನ್ನು ವೇದಗಳ ಸತ್ಯವು ದೃಢಪಡಿಸಿದೆ. ಪರಮಪ್ರಭುವಿನ ಸೇವೆಯನ್ನು ಕೈಗೊಂಡವನು ಮಾತ್ರ ಅವನನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲನು. ಇತರರಿಗೆ ಇದು ಸಾಧ್ಯವಿಲ್ಲ. ಈ ವಿಷಯವನ್ನು ವೇದಗಳ ಅನುಜ್ಞೆಯು ದೃಢಪಡಿಸಿದೆ. ಈ ಶ್ಲೋಕದಲ್ಲಿ ಅರ್ಜುನನು ಹೇಳಿದ ಒಂದೊಂದು ಪದಕ್ಕೂ ವೇದಗಳ ಅಪ್ಪಣೆಯ ಒಪ್ಪಿಗೆ ಇದೆ. ಪರಬ್ರಹ್ಮನೇ ಎಲ್ಲದಕ್ಕೂ ವಿಶ್ರಾಂತಿ ತಾಣ ಎಂದು ಕೇಶ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಎಲ್ಲವೂ ತನ್ನನ್ನೇ ಆಧರಿಸಿವೆ ಎಂದು ಶ್ರೀಕೃಷ್ಣನು ಈ ಹಿಂದೆಯೇ ವಿವರಿಸಿದ್ದಾನೆ. ಕೃಷ್ಣ ಪ್ರಜ್ಞೆಯಲ್ಲೇ ಇದ್ದು, ಕೃಷ್ಣ ಭಕ್ತಿಯಲ್ಲೇ ಇದ್ದು, ಸದಾ ಕೃಷ್ಣನ ಬಗ್ಗೆ ಯೋಚನೆ ಮಾಡುವವರು ಮಾತ್ರ ಆತನ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವರು ಎಂದು ಮುಂಡಕ ಉಪನಿಷತ್ತಿನಲ್ಲಿ ವಿವರಿಸಲಾಗಿದೆ. ಸದಾ ಕೃಷ್ಣನ ಬಗ್ಗೆ ಕುರಿತು ಯೋಚಿಸುವುದನ್ನು ಸ್ಮರಣ ಎಂದು ಕರೆಯುತ್ತಾರೆ. ಇದು ಭಕ್ತಿ ಸೇವೆಯ ವಿಧಾನಗಳಲ್ಲಿ ಒಂದಾಗಿದೆ. ಕೃಷ್ಣನ ಭಕ್ತಿ ಸೇವೆಯಿಂದ ಮಾತ್ರ ಮನುಷ್ಯನು ತನ್ನ ಸ್ಥಿತಿಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲನು ಮತ್ತು ಈ ಭೌತಿಕ ದೇಹವನ್ನು ಕೂಡ ತ್ಯಜಿಸಬಲ್ಲನು. ವೇದಗಳಲ್ಲಿ ಪರಮಪ್ರಭುವನ್ನು ಪರಿಶುದ್ಧರಲ್ಲಿ ಅತ್ಯಂತ ಪರಿಶುದ್ಧನು ಎಂದು ವಿವರಿಸಲಾಗಿದೆ. ಪರಮಪ್ರಭು ಶ್ರೀಕೃಷ್ಣನನ್ನು ಪರಿಶುದ್ಧರಲ್ಲಿ ಅತ್ಯಂತ ಪರಿಶುದ್ಧನು ಎಂದು ಅರ್ಥ ಮಾಡಿಕೊಂಡಂತಹ ಮಹಾಭಕ್ತನು ಆತನ ಎಲ್ಲ ಪಾಪ ಕರ್ಮಗಳಿಂದ ಪರಿಶುದ್ಧನಾಗಬಲ್ಲನು. ಪರಮಪ್ರಭು ಶ್ರೀಕೃಷ್ಣನಿಗೆ ಪೂರ್ತಿಯಾಗಿ ಶರಣಾಗದಿದ್ದರೆ ಆತನ ಐಹಿಕ ಪಾಪ ಕರ್ಮಗಳಿಂದ ಬಿಡುಗಡೆಯನ್ನು ಹೊಂದಲು ಸಾಧ್ಯವಾಗುವುದಿಲ್ಲ. ಕೃಷ್ಣನನ್ನು ಪರಮ ಪರಿಶುದ್ಧನೆಂದು ಅರ್ಜುನನು ಒಪ್ಪಿಕೊಂಡಿರುವುದು ವೇದ ಸಾಹಿತ್ಯದ ಅನುಜ್ಞೆಗಳಿಗೆ ಅನುಗುಣವಾಗಿಯೇ ಇದೆ. ಈ ವಿಷಯವನ್ನು ಮಹಾತ್ಮರು ಕೂಡ ಒಪ್ಪಿಕೊಂಡಿದ್ದಾರೆ. ಆ ಮಹಾತ್ಮರಲ್ಲಿ ನಾರದರು ಕೂಡ ಒಬ್ಬರಾಗಿದ್ದಾರೆ. ಕೃಷ್ಣನು ದೇವೋತ್ತಮ ಪರಮ ಪುರುಷನು. ಮನುಷ್ಯನು ಸದಾ ಕೃಷ್ಣನನ್ನು ಧ್ಯಾನಿಸಬೇಕು ಮತ್ತು ಕೃಷ್ಣನೊಡನೆ ಅಲೌಕಿಕ ಸಂಬಂಧವನ್ನು ಸವಿಯಬೇಕು. ಆತನೇ ಪರಮ ಅಸ್ತಿತ್ವನು. ದೈಹಿಕ ಅಗತ್ಯಗಳಿಂದಲೂ ಪಾಪ ಪುಣ್ಯ ಕರ್ಮಗಳಿಂದಲೂ ಜನನ ಮರಣಗಳಿಂದಲೂ ಮುಕ್ತನಾಗಿರುತ್ತಾನೆ. ಈ ವಿಷಯವನ್ನು ಅರ್ಜುನನು ಮಾತ್ರವಲ್ಲದೆ ಎಲ್ಲ ಸಾಹಿತ್ಯಗಳು, ವೇದಗಳು, ಇತಿಹಾಸಗಳು, ಪುರಾಣಗಳು ಕೂಡ ದೃಢಪಡಿಸಿವೆ.
ಸ್ವಯಂ ಪರಮ ಪ್ರಭುವೇ 4ನೆಯ ಅಧ್ಯಾಯದಲ್ಲಿ ನನಗೆ ಹುಟ್ಟು ಇಲ್ಲವಾದರೂ ಕೂಡ ಭೂಮಿಯಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ನಾನು ಅವತರಿಸುತ್ತೇನೆ ಎಂದು ಹೇಳಿದ್ದಾನೆ. ಅವನೇ ಪರಮ ಮೂಲ, ಅವನಿಗೆ ಕಾರಣವಿಲ್ಲ. ಏಕೆಂದರೆ ಎಲ್ಲ ಕಾರಣಗಳ ಮೂಲ ಕಾರಣನು ಅವನೇ ಆಗಿರುತ್ತಾನೆ. ಎಲ್ಲವೂ ಅವನಿಂದಲೇ ಹೊರಹೊಮ್ಮುತ್ತವೆ. ಈ ಪರಿಪೂರ್ಣ ಜ್ಞಾನವನ್ನು ಶ್ರೀಕೃಷ್ಣನ ಕೃಪೆಯಿಂದ ಪಡೆಯಬಹುದು. ಇಲ್ಲಿ ಅರ್ಜುನನು ಕೃಷ್ಣನ ಕೃಪೆಯಿಂದ ತನ್ನ ಭಾವನೆಗಳನ್ನು ಹೇಳುತ್ತಿದ್ದಾನೆ. ನಾವು ಭಗವದ್ಗೀತೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಈ 2 ಶ್ಲೋಕಗಳಲ್ಲಿ ಹೇಳಿರುವುದನ್ನು ಒಪ್ಪಿಕೊಳ್ಳಬೇಕು. ಇದಕ್ಕೆ ಪರಂಪರಾ ಪದ್ಧತಿ, ಗುರು ಶಿಷ್ಯರ ಪರಂಪರೆಯ ಸ್ವೀಕಾರ ಎಂದು ಹೆಸರು. ಯಾರೇ ಆಗಿರಲಿ, ಎಂತಹ ವ್ಯಕ್ತಿನೇ ಆಗಿರಲಿ, ಗುರು ಶಿಷ್ಯರ ಪರಂಪರೆಯಲ್ಲಿ ಇಲ್ಲದವನು ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ವಿದ್ವತ್ ಪೂರ್ಣ ಶಿಕ್ಷಣ ಎಂದು ಕರೆಸಿಕೊಳ್ಳುವಂಥ ಶಿಕ್ಷಣದಿಂದ ಇದು ಸಾಧ್ಯವಾಗುವುದಿಲ್ಲ. ದುರದೃಷ್ಟವೆಂದರೆ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಇಷ್ಟೊಂದು ಸಾಕ್ಷ್ಯಗಳಿದ್ದರೂ ಕೂಡ ತಮ್ಮ ವಿದ್ವತ್ಪೂರ್ಣ ಶಿಕ್ಷಣದ ಬಗ್ಗೆ ಹೆಮ್ಮೆಯನ್ನು ಪಡ್ಕೊಂಡು ಕೃಷ್ಣನು ಸಾಮಾನ್ಯ ಮನುಷ್ಯ ಎಂಬ ತಮ್ಮ ದೃಢ ನಂಬಿಕೆಗೆ ಅಂಟಿಕೊಂಡಿರುತ್ತಾರೆ.